ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಇದು ನಾನು ಕೆಳಗೆ ನೆಟ್ಟಂಥ ಮಲ್ಲಿಗೆ ಗಿಡ. ಇದು ಮೊದಲು ಪಾಟಲ್ಲಿತ್ತು. ಇದು ನೆಟ್ಟು ಸುಮಾರು 6-7 ತಿಂಗಳು ಆಯಿತು. ಆದರೆ ಇದು ಗ್ರೋತಿಂಗ್ ಬರಲಿಕ್ಕೆ ತುಂಬ ಟೈಮ್ ಹಿಡಿತು. ನೆಲದಲ್ಲಿ ಪಾಟಲ್ಲಿ ಆದರೆ ಬಹುಶಃ ಬೇಗನೆ ಬರ್ತಿತ್ತೇನೋ, ಆದರೆ ನೆಲಕ್ಕೆ ಸೆಟ್ ಆದ ನಂತರ ಇದು ತುಂಬ ಟೈಮ್ ತನಕ ಪಾಟಲ್ಲಿದ್ದ ಗಿಡ ಆದ್ದರಿಂದ ನೆಲದಲ್ಲಿ ಸೆಟ್ ಆಗಲಿಕ್ಕೆ ತುಂಬ ಟೈಮ್ ಹಿಡಿತು. ಇವಾಗ ಮಾತ್ರ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ. ಇದಕ್ಕೆ ನಾನು ಬೇರೆ ಯಾವುದೇ ರೀತಿಯಾಗಿ ಗೊಬ್ಬರ ಹಾಕಲಿಲ್ಲ. ನೆಲಗಡಲೆ ಹಿಂಡಿ ನೀರು ಮಾತ್ರ ಕೊಟ್ಟಿರುವಂಥದ್ದು. ಬೇರೆ ಯಾವುದೇ ಗೊಬ್ಬರವನ್ನು ಇದಕ್ಕೆ ನಾನು ಯೂಸ್ ಮಾಡಲಿಲ್ಲ. ಇವಾಗ ಇದರಲ್ಲಿ ಒಂದು ಗಿಡದಲ್ಲಿ ಒಂದು 500 ತನಕ ಮೊಗ್ಗು ಸಿಗ್ತಾ ಉಂಟು. ಹಾಗೆ ನಾನು ನೆಲದಲ್ಲಿ 4 ಗಿಡ ನೆಟ್ಟಿದೆ. 4 ಅಂದರೆ ಅದರಲ್ಲಿ ಒಂದು 5-6 ಗಿಡ ಇರ್ಬೋದು. ಇವಾಗ ಬೆಳೆದೆಲ್ಲ ಚೆನ್ನಾಗಿ ಗ್ರೋತಿಂಗ್ ಬಂದಿದೆ. ಕೆಲವೊಂದು ಗಿಡದಲ್ಲಿ ಅಷ್ಟು ಸಿಗೋದಿಲ್ಲ, 250-200 ಆ ಥರ ಮೊಗ್ಗು ಸಿಗ್ತಾ ಉಂಟು ನೋಡಿ. ಚಿಗುರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಫಸ್ಟಿಗೆ ನನಗೆ ಆಗ್ತಾಯಿತ್ತು, ಪಾಟಲ್ಲಿ ಇದ್ದರೆ ಒಳ್ಳೆದಿತ್ತೇನೋ ಅಂತ ಆಗ್ತಾಯಿತ್ತು. ಆದರೆ ಇವಾಗ ಇದರ ಗ್ರೋತಿಂಗ್ ನೋಡಿದಾಗ ಗೊತ್ತಾಯಿತು, ಪಾಟ್ಗಿಂತಲೂ ನೆಲದಲ್ಲಿ ಮಲ್ಲಿಗೆ ಗಿಡ ತುಂಬ ಚೆನ್ನಾಗಿ ಗ್ರೋತಿಂಗ್ ಬರ್ತದೆ. ಆದರೆ ನಾವು ಪಾಟಲ್ಲಿದ್ದಂಥ ಗಿಡವನ್ನು ಒಮ್ಮೆಲೆ ನೆಲಕ್ಕೆ ಶಿಫ್ಟ್ ಮಾಡಿದರೆ ಅದು ತುಂಬ ಟೈಮನ್ನು ಹಿಡಿಯುತ್ತೆ ನೆಲಕ್ಕೆ ಸೆಟ್ಟಾಗಿ ಬರಲಿಕ್ಕೆ. ಆದರೆ ಒಮ್ಮೆ ಸೆಟ್ ಆಯಿತು ಅಂತ ಆದರೆ ಉಂಟಲ್ವ, ಅದರಲ್ಲಿ ತುಂಬ ಇಳುವರಿ ಕೊಡ್ತಾ ಇರುತ್ತೆ. ಇದು ನೋಡಿ, ಇದು ಪಾಟಲ್ಲಿರುವಂಥ ಗಿಡ. ಇದರಲ್ಲಿ ಹೆಚ್ಚು ಅಂದರೆ ನನಗೆ 70 ಮೊಗ್ಗು ಸಿಗ್ತದೆ ಒಂದೊಂದು ಗಿಡದಲ್ಲಿ. ನೆಲದಲ್ಲಿ ನೆಟ್ಟದ್ರಲ್ಲಿ ಒಂದೊಂದು ಸಲ 500 ಮೊಗ್ಗು ಸಿಕ್ಕಿದ್ದು ಉಂಟು, 200 ಮೊಗ್ಗು ಸಿಕ್ಕಿದ್ದು ಉಂಟು. ಮತ್ತು ಈ ರೀತಿಯಾದಂತಹ ಹೂವಾದಂಥ ಭಾಗ ಏನಿದೆ ನೋಡಿ, ಅದನ್ನು ತೆಗಿಬೇಕು. ಆಗ ಅಲ್ಲಿಂದಲೇ ಕವಲು ಹೊಡಿತದೆ. ಗಿಡ ತುಂಬ ಚೆನ್ನಾಗಿ ಹೆಲ್ದಿ ಆಗಿ ಉಂಟು. ಹೀಗೆ ಪಾಟಲ್ಲಿ ನೆಟ್ಟಂತಹ ಮಲ್ಲಿಗೆ ಗಿಡದ ಪಾಟಲ್ಲಿ ನೆಟ್ಟಂಥ ಇದೊಂದು ಮೆಣಸಿನ ಗಿಡ. ಇದರಲ್ಲಿ ಕೂಡ ಸಾಕಷ್ಟು ಮೆಣಸು ಆಗ್ತಾ ಉಂಟು. ನಮ್ಮ ಅಡಿಗೆಗೆ ಬೇಕಾಗುವಂಥ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ ನಾನು ಇದರಿಂದಲೇ ಕೊಯ್ಯುವಂಥದ್ದು. ಅಂಗಡಿಯಿಂದ ಈಗ ತರುವುದಿಲ್ಲ. ಇದರಲ್ಲಿ ಯಾವಾಗ ಬೇಕಾದರೂ ನಮಗೆ ಬೇಕಾದಂಥ ಟೈಮಲ್ಲಿ ಕೊಯ್ದುಕೊಂಡು ತರಬಹುದು. ಇದಕ್ಕೆ ಬುಡಕ್ಕೆ ಹಾಕೋ ಗೊಬ್ಬರ ಅಂದರೆ ಯೂಮಿಕ್ ಆ್ಯಸಿಡ್ ಯೂಸ್ ಮಾಡಿದ್ದೇನೆ. ಅದೇ ರೀತಿಯಾಗಿ ಕೈಬೇವಿನ ಹಿಂಡಿಯನ್ನು ಹಾಕಿದ್ದೇನೆ. ಬೇರೆ ಯಾವುದೇ ರೀತಿಯಾಗಿ ನಾನು ಗೊಬ್ಬರವನ್ನು ತರಲಿಲ್ಲ. ಮುಂಚೆಲ್ಲ ಹಾಕ್ತಾಯಿದ್ದೆ, ಇವಾಗ ತರಲಿಕ್ಕೆಲ್ಲ ಹೋಗಲಿಲ್ಲ. ಮತ್ತು ನೆಲಗಡಲೆ ಹಿಂಡಿ ನೀರನ್ನೇ ನಾನು ಎವ್ರಿ 15 ಡೇಸ್ಗೊಮ್ಮೆ ತೆಳು ಮಾಡಿ ಹಾಕುವಂಥದ್ದು. ನೆಲದಲ್ಲಿ ನೆಟ್ಟಂಥ ಮಲ್ಲಿಗೆ ಗಿಡಕ್ಕೆ ನಾವು ಹೆಚ್ಚಿನ ಆರೈಕೆ ಮಾಡಬೇಕಂತಿಲ್ಲ. ಅದು ಒಮ್ಮೆ ಸೆಟ್ಟಾಗಿ ಬಂದರೆ ಉಂಟಲ್ವ, ನಮಗೆ ಹೆಚ್ಚಿನ ಇಳುವರಿಯನ್ನು ಕೊಡ್ತಾ ಇರುತ್ತೆ. ಮತ್ತು ಗಿಡ ಯಾವತ್ತೂ ಬುಷಿಯಾಗಿ ಬಂದರೆ ಉಂಟಲ್ವ, ಅದರಲ್ಲಿ ಸಾಕಷ್ಟು ಇಳುವರಿ ಸಿಗ್ತದೆ. ಫಸ್ಟಿಗೆ ನನಗೆ ತುಂಬ ಕೋಪ ಬರ್ತಿತ್ತು, ಯಾಕೆ ನಾನು ನೆಲದಲ್ಲಿ ನೆಟ್ಟಿದ್ದೇನೆ, ಒಂದು ಕೂಡ ಮೊಗ್ಗು ಆಗ್ತಾ ಇರಲಿಲ್ಲ. ಗಿಡ ಯಾವ ಸ್ಥಿತಿಯಲ್ಲಿತ್ತು ಅದೇ ಸ್ಥಿತಿಯಲ್ಲಿತ್ತು. ಆದರೆ ಇವಾಗ ಉಂಟಲ್ವ, ತುಂಬ ಚೆನ್ನಾಗಿ ಚಿಗುರು ಬಂದಿದೆ. ಮತ್ತು ನಾನು ದಿನಕ್ಕೆ ಪ್ರತಿನಿತ್ಯ ಗಿಡಗಳಿಗೆ ನೀರು ಹಾಕ್ತೇನೆ. ಈಗ ಸೆಕೆಗಾಲ ಆದ್ದರಿಂದ ಸೆಕೆಗಾಲದಲ್ಲಿ ನಾವು ನೀರನ್ನು ಕೊಡ್ತಾ ಇರಬೇಕು, ಇಲ್ಲಾಂದರೆ ಗಿಡ ತುಂಬ ಬಾಡಿ ಹೋಗ್ತದೆ. ಗಿಡ ಬಾಡಿದರೆ ನಮಗೆ ಹೂವು ಅಷ್ಟಾಗಿ ಸಿಗೋದಿಲ್ಲ. ಸೆಕೆಗಾಲದಲ್ಲಿ ಗಿಡ ಬಾಡಲಿಕ್ಕೆ ಬಿಡಬಾರ್ದು. ಅದರಲ್ಲಿಯೂ ಕೂಡ ಮಲ್ಲಿಗೆ ಗಿಡ ಅಂತೂ ಬಾಡಲಿಕ್ಕೆ ಬಿಡಬಾರ್ದು. ಅದಕ್ಕೆ ನೀರು ಕೊಡ್ತಾ ಇರಬೇಕು. ಬೇರೆ ಟೈಮಲ್ಲೆಲ್ಲ ಆದರೆ ನೀರು ಅಷ್ಟಾಗಿ ಹಾಕಬೇಕಂತ ಏನೂ ಇಲ್ಲ. ಇವಾಗ ಒಂದು ಹೊತ್ತು ನಾವು ನೀರು ಹಾಕದಿದ್ರುಂಟಲ್ವ, ಗಿಡ ತುಂಬ ಬಾಡಿ ಹೋಗ್ತದೆ. ಹಾಗಾಗಿ ನಾನು ದಿನದ 2 ಹೊತ್ತು ಮಲ್ಲಿಗೆ ಗಿಡಗಳಿಗೆ ನೀರು ಹಾಕ್ತೇನೆ. ಹಾಗಾಗಿ ಇಷ್ಟು ಚೆನ್ನಾಗಿ ನನಗೆ ಹೂವು ಆಗ್ತಾ ಉಂಟು ಅಂತ ಹೇಳ್ಬೋದು. ಹಾಗೆಯೇ ನಾನು ನೆಲಗಡಲೆ ಹಿಂಡಿ ಗೊಬ್ಬರವನ್ನು ಹಾಕಿದ ನಂತರ ಗಿಡದಲ್ಲಿ ತುಂಬ ವೈಟ್ ಫ್ಲೈಸ್ಗಳು ಆಗ್ತದೆ. ಮುಂಚೆಲ್ಲ ಆಗ್ತಾಯಿತ್ತು, ಆದರೆ ಯಾವಾಗ ನಾನು ನೆಲದಲ್ಲಿ ನೆಟ್ಟಿದ್ದೇನೆ ನೋಡಿ, ಆವಾಗಿನಿಂದ ವೈಟ್ ಫ್ಲೈಸ್ನ ಕಾಟವೂ ಕಡಿಮೆ. ಹಾಗಂತ ಹೇಳಿ ನೆಲಗಡಲೆ ಹಿಂಡಿ ನೀರು ಕೊಟ್ಟ ನಂತರ ನಾವು 3 ದಿವಸ ಆದ ನಂತರ ಗಿಡಗಳಿಗೆ ವೈಟ್ ಫ್ಲೈಸ್ ಇದು ಹಾಕಲೇಬೇಕು. ಇಲ್ಲಾಂದರೆ ಗಿಡದಲ್ಲಿ ತುಂಬ ಫ್ಲೈಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆದರೆ ಇವಾಗ ಇಲ್ಲ ನನ್ನ ಗಿಡದಲ್ಲಿ. ಆದರೂ ಕೂಡ ನಾನು 3 ದಿವಸ ಆದ ನಂತರ ನಿಂಬು ಆ್ಯಸಿಡಿನ ಅನ್ನುವಂಥ ಸಾವಯವ ಕೀಟನಾಶಕ ಸಿಗ್ತದೆ, ಅದನ್ನೇ ಹಾಕುವಂಥದ್ದು. ಈಗ ಯಾವುದೇ ರೀತಿಯಾಗಿ ಕೆಮಿಕಲ್ ಗೊಬ್ಬರವನ್ನು ನಾನು ಗಿಡಗಳಿಗೆ ಆದಷ್ಟು ಕಡಿಮೆ ಮಾಡಿದ್ದೇನೆ, ಆಗೋದೇ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಗಿಡ ಇಷ್ಟು ಚೆನ್ನಾಗಿ ಉಂಟು. ಏನೂ ಗಿಡದಲ್ಲಿ ರೋಗ ಬಾಧೆಗಳು ಏನೂ ಕಾಣಿಸ್ತಾ ಇಲ್ಲ ಈಗೀಗ. ಹಾಗಾಗಿ ನನ್ನ ಗಿಡ ಕೂಡ ಇವಾಗ ಸಮೃದ್ಧವಾಗಿ ಬೆಳೀತಾ ಉಂಟು. ಅದೇ ರೀತಿಯಾಗಿ ತುಂಬ ಬುಷಿಯಾಗಿ ಬೆಳೀತಾ ಉಂಟು. ನಾವು ಉಂಟಲ್ವ, ಸಾವಯವ ಗೊಬ್ಬರದ ರಿಸಲ್ಟ್ ಉಂಟಲ್ವ, ಲೇಟ್ ಆದರೂ ಕೂಡ ಗಿಡಗಳಿಗೆ ತುಂಬ ಎಫೆಕ್ಟ್ ಇದೆ ಅದರಿಂದ. ಅದೇ ನಾವು ಕೀಟನಾಶಕಗಳನ್ನು ಬಳಸಿದಾಗ ಅದರ ರಿಸಲ್ಟು ಕೂಡ ಬೇಗನೆ, ಅದೇ ರೀತಿಯಾಗಿ ಗಿಡಗಳು ಹಾಳಾಗೋದು ಕೂಡ ಬೇಗನೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಇವಾಗ ನನಗೆ ಏನು ಅಂದರೆ ಇವಾಗ ಕೀಟನಾಶಕ ಎಲ್ಲ ಆಗ್ತಾಯಿಲ್ಲ. ನಿಂಬು ಆ್ಯಸಿಡಿನನ್ನು ಸಾವಯವ ಕೀಟನಾಶಕವನ್ನೇ ಮತ್ತು ಹೂವೆಲ್ಲ ಮುಗಿದ ನಂತರ ಆ ಗಿಡದ
ಎಲೆಯನ್ನು ಕೂಡ ನಾನು ತೆಗಿತೀನಿ ಇವಾಗಿಂದ. ಎಲೆಯನ್ನು ತೆಗಿತಾ ಬಂದರೆ ಅಲ್ಲೇ ಕವಲು ಹೊಡಿತದೆ, ತುಂಬ ಚಿಗುರುಗಳು ಹುಟ್ಟಿಕೊಳ್ತದೆ. ಹಾಗಾಗಿ ಈ ದೊಡ್ಡ ದೊಡ್ಡ ಎಲೆ ಏನಿದೆ ನೋಡಿ, ಅದನ್ನು ಅಲ್ಲಿಂದಲೇ ನಾವು ತೆಗಿತಾ ಬಂದರೆ ಉಂಟಲ್ವ, ಅಲ್ಲಿಯೇ ಮತ್ತು ಚಿಗುರು ಹೊಡೆದು ತುಂಬ ಕವಲುಗಳಾಗಿ ಗಿಡ ಕೂಡ ಬುಷಿಯಾಗಿ ಬೆಳೆಯಲಿಕ್ಕೆ ತುಂಬ ಸಹಕಾರಿಯಾಗ್ತದೆ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಜನರಿಗೆ ಇದನ್ನು ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತಷ್ಟು ಅಪ್ಡೇಟ್ಗಳನ್ನು ನೋಡಲು ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.